ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ಮುಂದುವರೆದಿದೆ ರೈತರ ಪ್ರತಿಭಟನೆ, ಕನ್ನಡ ಚಳುವಳಿಗಾರರ ಪ್ರೊಟೆಸ್ಟ್. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಪ್ರೊಟೆಸ್ಟ್. ಮೈಸೂರಿನಲ್ಲಿ ಮುಂದುವರಿದ ರೈತರ ಪ್ರತಿಭಟನೆ, ಕನ್ನಡ ಚಳುವಳಿಗಾರರ ಸಂಘಟನೆಯಿಂದಲೂ ಕೂಡ ಪ್ರೊಟೆಸ್ಟ್. ಕಾಡಾ ಕಚೇರಿ ಮುಂಭಾಗದಲ್ಲಿ ಪೊರಕೆಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದಾರೆ. ತಮಿಳುನಾಡು ಸಿಎಂ ವಿಪಕ್ಷ ನಾಯಕ ಸ್ಟಾಲಿನ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಂದ್ಗೆ ಬೆಂಗಳೂರು ಹಾಗೆ ಕೆಲ ಜಿಲ್ಲೆಗಳಲ್ಲಿ ನಿರಾಸ ಪ್ರತಿಕ್ರಿಯೆ ಸಿಕ್ಕರೆ, ಇನ್ನು ಮೈಸೂರಲ್ಲಿ ಏನು ಪ್ರೊಟೆಸ್ಟ್ ಮುಂದುವರೆದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ರೈತರು ಹಾಗೆ ಕನ್ನಡ ಚಳುವಳಿಗಾರರು ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ 15 ದಿವಸ ಒಳಗೆ ಹರಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದೆ. ಅದು ಕನ್ನಡಿಗರ ಪಾಲಿಗೆ ಮರಣ ಶಾಸನ, ಕನ್ನಡಿಗರ ಒಂದು ಕತ್ತು ಹಿಸುಕುವ ಕ್ರಮವಾಗಿದೆ. ನಮ್ಮ ಜಲಾಶಯಗಳಲ್ಲಿ ಮುಂದಿನ ಬೇಸಿಗೆವರೆಗೆ ಕುಡಿಯುವ ನೀರಿನ ಸಂಗ್ರಹವನ್ನ ತಮಿಳುನಾಡಿಗೆ ಬಿಡಬೇಕಾದಂತ ಒಂದು ದುಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿದೆ. ನಮ್ಮ ಕರ್ನಾಟಕದ ಸ್ವತ್ತು ಕನ್ನಡಿಗರ ಸ್ವತ್ತು ಮೇಕೆದಾಟು ನಮ್ಮ ರಾಜ್ಯದ ಎಲ್ಲೆ ಒಳಗೆ. ಅದು ಅಲ್ಲದೆ ಮಾನ್ಯ ಮುಖ್ಯಮಂತ್ರಿಯವರ ಸ್ವಕ್ಷೇತ್ರ ಕನಕಪುರದಲ್ಲೇ ಈ ಯೋಜನೆ ಆಗ್ತಾ ಇದೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಇಡೀ ಕನ್ನಡಿಗರ ಆಶೀರ್ವಾದದಿಂದ ಮೇಕೆದಾಟು ಯೋಜನೆ ಜಾರಿ ತಂದು ಈ ಕಾವೇರಿ ನೀರಿನ ಸಮಸ್ಯೆಗೆ ಪರಿಹಾರವನ್ನ ದೊರಕಿಸ್ಕೊಡ್ಬೇಕು. ಇವರು ಪಾಪಿಗಳು ಪದೇ ನಮಗೆ ತೊಂದರೆ ಕೊಡ್ತಾರಿಂದ ತಮಿಳುನಾಡಿನ ಇವರನ್ನ ರಾಕ್ಷಸರು ಅಂತೇಳಿ ಪ್ರತಿಬಿಂಬಿಸಿ ಅವರ ವ್ಯಂಗ್ಯ ಚಿತ್ರಗಳಿಗೆ ಪೊರಕೆ ಸೇವೆಯನ್ನ ಮಾಡತಕ್ಕಂಥ ಚಳವಳಿಯನ್ನ ಮೈಸೂರು ಜಿಲ್ಲಾ ಕನ್ನಡ ಚಳವಳಿಗಾರ ಸಂಘ ಹಮ್ಮಿಕೊಂಡಿದೆ. ಹಲವಾರು ಕನ್ನಡಪರ ಸಂಘಟನೆಗಳು ಇಂದು ನಮ್ಮ ಬೆಂಬಲಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾ ಇದ್ವಿ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿಗೆ ನಮ್ಮದು. ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಇವತ್ತು ಬಂದಿತ್ತು, ಆಕ್ಚುಲಿ ಕರ್ನಾಟಕ ಬಂದಿತ್ತು, ಅದೇ ಕೆಲ ಕಡೆ ನಿರಾಸ ಪ್ರತಿಕ್ರಿಯೆ ಸಿಕ್ಕಿದ್ರೆ ಮೈಸೂರಲ್ಲಿ ಮಾತ್ರ ಪ್ರೊಟೆಸ್ಟ್ ಮುಂದುವರೆದಿದೆ. ರೈತರು ಹಾಗೆ ಕನ್ನಡ ಚಳುವಳಿಗಾರರು ಪ್ರತಿಭಟನೆಯನ್ನ ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಿಎಂ ವಿಜಯ್ ಫೋಟೋ ಹಾಗೆ ಸ್ಟಾಲಿನ್ ಫೋಟೋಕ್ಕೆ ಪೊರಕೆಯನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಲ್ಲ ಕಾವೇರಿ ನೀರನ್ನ ಅಂತ ಹೇಳಿ ಮೈಸೂರಲ್ಲೂ ಕೂಡ ರೈತರ ಪ್ರತಿಭಟನೆ ಮುಂದುವರೆದಿದೆ. ನಮ್ಮ ರಕ್ತವನ್ನ ಬೇಕಾದ್ರೆ ಕೊಡ್ತೀವಿ, ನೀರನ್ನ ಕೊಡಲ್ಲ ಅಂತ ಹೇಳಿ ಕನ್ನಡ ಚಳುವಳಿಗಾರರು ಸಂಘಟನೆಯಿಂದಲೂ ಕೂಡ ಪ್ರೊಟೆಸ್ಟ್ ಆಗ್ತಾ ಇದೆ. ಸೊ ಕಾಡಾ ಕಚೇರಿಯ ಮುಂಭಾಗದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಪೊರಕೆಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು ಹಾಗೆ ಕನ್ನಡ ಚಳುವಳಿಗಾರರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮೈಸೂರಿನ ಬ್ಯೂರೋ ಚೀಫ್ ಆದಂತಹ ರಾಘವೇಂದ್ರ. ರಾಘವೇಂದ್ರ, ಇವತ್ತು ಕರ್ನಾಟಕ ಬಂದಿತ್ತು, ಬಟ್ ಕೆಲ ಕಡೆ ನಿರಾಸ ಪ್ರತಿಕ್ರಿಯೆ ಸಿಕ್ಕಿದ್ರೆ ಬೆಂಗಳೂರಲ್ಲೂ ಕೂಡ ಬಂದ್ ಎಫೆಕ್ಟ್ ಇಲ್ಲ. ಬಟ್ ಮೈಸೂರಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು ಹಾಗೆ ಕನ್ನಡ ಚಳುವಳಿಗಾರರು. ಸೊ ಅಲ್ಲಿ ಹೇಗಿದೆ ಎಫೆಕ್ಟ್? ಹೌದು ಶಿಲ್ಪ, ಏನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಾವೇರಿ ಕೊಳ್ಳದ ಮುಖ್ಯ ಭಾಗದಲ್ಲಿ ಪ್ರತಿಭಟನೆಗಳು ಬಹಳ ಜೋರಾಗಿ ನಡೀತಾ ಇದೆ. ಮೈಸೂರು ಮತ್ತೆ ಮಂಡ್ಯ ಎರಡೂ ಭಾಗದಲ್ಲಿ ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದೆ. ಆದ್ರೆ ಬಂಧನ ಅಷ್ಟೊಂದು ಎಫೆಕ್ಟ್ ಇಲ್ಲದೆ ಇರಬಹುದು, ಆದ್ರೆ ಪ್ರತಿಭಟನೆಗಳು ಬಹಳ ಜೋರಾಗಿ ಮೈಸೂರಿನಲ್ಲಿ ನಡೀತಾ ಇದೆ. ಅನೇಕ ಸಂಘಟನೆಗಳು ತಾವೇ ಸ್ವಯಂ ಪ್ರೇರಣೆಯಿಂದ ಎಲ್ಲ ದಿಕ್ಕುಗಳಿಂದ ಮೈಸೂರಿಗೆ ಪ್ರತಿಭಟನಾ ರೂಪದಲ್ಲಿ ಆಗಮಿಸ್ತಾ ಇದ್ದಾರೆ. ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲರೂ ಕೂಡ ಕಾಡಾ ಕಚೇರಿಗೆ ಮುತ್ತಿಗೆ ಹಾಕುವಂತ ಮುಖಾಂತರ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾರ್ಡಿಂಗ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯನ್ನ ಹೊರಟಿದ್ದಾರೆ. ಮತ್ತೆ ವಿನೂತನವಾಗಿ ಚಳವಳಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಏನು ರಸ್ತೆ ಮೇಲೆ ಎಲ್ಲ ಚಳವಳಿಕಾರರು ನಿದ್ರೆ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ನಿದ್ರೆ ಹೋಗ್ತಾ ಇದ್ದಾರೆ. ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ರಾಜಕಾರಣಿಗಳು ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ. ಅಧಿಕಾರ ಬರಲಿಕ್ಕಿಂತ ಮುಂಚೆ ಮೇಕೆದಾಟು ಮಾಡ್ತೇವೆ ಅಂತ ಹೇಳ್ತಿದ್ರು, ಅಧಿಕಾರ ಬಂದ ಮೇಲೆ ನಿದ್ರೆಗೆ ಜಾರಿದ್ದಾರೆ ಅನ್ನುವಂತ ಒಂದು ಅಣಕು ಪ್ರದರ್ಶನ ಮಾಡೋ ಸಲುವಾಗಿ ಎಲ್ಲರೂ ಕೂಡ ನಿದ್ರೆಗೆ ಜಾರಿದ್ದಾರೆ. ಅದೇ ರೀತಿ ಏನು ಹುರುಳಿಕಾಳನ್ನ ಬೇಯಿಸಿ ಖಾಲಿ ಮಡಿಕೆಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಏನು ತಮಿಳುನಾಡು ಸಿಎಂ ವಿಜಯ್ ಅವರ ಪೋಸ್ಟರ್ಗಳಿಗೆ
ಪೊರಕೆಯಿಂದ ಹೊಡೆದು ಚಳವಳಿಯನ್ನ ಮಾಡೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ನಾನಾ ದಿಕ್ಕುಗಳಿಂದ ಬಂದಿರತಕ್ಕಂತ ಪ್ರತಿಭಟನಾಕಾರರು ಮೈಸೂರಿನ ವಿವಿಧ ಕಡೆ ಪ್ರತಿಭಟನೆಗಳನ್ನ ಜೋರಾಗಿ ನಡೆಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಎಚ್ಚರಿಸುವಂತ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸವನ್ನ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಶಿಲ್ಪ, ಎಸ್ ರಾಘವೇಂದ್ರ, ಅಲ್ಲಿ ಬಂದ್ ಎಫೆಕ್ಟ್ ಏನಾದ್ರು ಇದೆಯಾ ಅಥವಾ ಯಥಾಸ್ಥಿತಿ ಆಗಿದೆಯಾ ಮೈಸೂರು, ಯಾವ ತರ ಅಂತ? ಹೌದು ಶಿಲ್ಪ, ಏನು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಬಹಳಷ್ಟು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದು. ಆದ್ರೆ ನಿನ್ನೆ ದಿಢೀರ್ ಅಂತೇಳಿ ಅನೇಕ ಸಂಘಟನೆಗಳು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಲಿಲ್ಲ. ಅದರಲ್ಲಿ ಹೋಟೆಲ್ ಮಾಲೀಕರ ಸಂಘ ಇರ್ಬೋದು, ಆಟೋ ಚಾಲಕರ ಸಂಘ ಇರ್ಬೋದು, ಯಾರು ಕೂಡ ಬಂದ್ಗೆ ತಮ್ಮ ಬೆಂಬಲ ಇಲ್ಲ, ಅದು ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಬಂದ್ಗೆ ಅಷ್ಟರ ಮಟ್ಟಿಗೆ ಮೈಸೂರಿನಲ್ಲಿ ಒಂದು ಬಿಸಿ ತಟ್ಟಿಲ್ಲ. ಎಂದಿನಂತೆ ಬಸ್ ಸಂಚಾರ ಇದೆ, ಶಾಲಾ ಕಾಲೇಜುಗಳು ಎಂದಿನಂತೆ ಇದಾವೆ, ಸರ್ಕಾರಿ ಕಚೇರಿಗಳು ಕೆಲಸ ಮಾಡ್ತಾ ಇದಾವೆ. ರಸ್ತೆಗಳಲ್ಲೂ ಕೂಡ ಅಷ್ಟೇನೆ, ಜನ ಅಷ್ಟೊಂದು ಅಂಗಡಿ ಮುಂಗಟ್ಟುಗಳನ್ನ ಬಾಗಿಲು ಮುಚ್ಚುವಂತ ಏನು ಪ್ರಯತ್ನವನ್ನ ಮಾಡಿಲ್ಲ. ಹೀಗಾಗಿ ಬಲವಂತದ ಬಂದ್ ಮಾಡಿದ್ರೆ ಬಹಳಷ್ಟು ಮಾಡ್ತೀವಿ ಅಂತೇಳಿ ಪೊಲೀಸ್ನವರು ಎಚ್ಚರಿಕೆ ನೀಡಿದ್ರಿಂದಾಗಿ ಪ್ರತಿಭಟನಾರರು ಕೂಡ ಶಾಂತಿಯುತವಾಗಿ ಎಲ್ಲೆಲ್ಲಿ ತಮಗೆ ಅವಕಾಶ ಇದೆ ಅಲ್ಲಲ್ಲಿ ಮಾತ್ರ ಅವರು ಅನುಮತಿ ತಗೊಂಡಂತ ಕಡೆ ಮಾತ್ರ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಂದ್ ಬಿಸಿ ಇಲ್ಲದೆ ಇರ್ಬೋದು, ಆದ್ರೆ ಅನೇಕ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದವೆ. ಹೀಗಾಗಿ ಹೋರಾಟದ ಸ್ವರೂಪ ತಗೊಂಡಿದೆ ಮೈಸೂರು ಭಾಗದ ಈ ಕಾವೇರಿ ಚಳವಳಿ. ಶಿಲ್ಪ, ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.